ರಾಜ ಮಾರ್ಕಾಂಡ, ರಾಜ ಗಂಭೀರ, ಶ್ರೀಕೃಷ್ಣ ದೇವರಾಯ, ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಸಭೆ ಇಂದಿಗೆ ಪ್ರಾರಂಭವಾಗಲಿ. ಮಹಾಮಂತ್ರಿಗಳೇ, ನಮ್ಮ ಸಾಮ್ರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ಕ್ಷೇಮವೇ? ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಕ್ಷೇಮವೇ ಮಹಾಪ್ರಭು. ಹಾಗಾದರೆ ನನಗೊಂದು ಸಂದೇಹ. ಭಿನ್ನವಿಸಿ ಪ್ರಭು. ನಮ್ಮ ಸಾಮ್ರಾಜ್ಯದಲ್ಲಿ ಎಷ್ಟು ಕಾಗೆಗಳಿವೆ ಎಂದು ಯಾರಾದರೂ ನನಗೆ ಹೇಳಬಲ್ಲೆರಾ? ಪ್ರಭು, ಇದು ಸ್ವಲ್ಪ ಕಷ್ಟವಾದ ಕೆಲಸವಲ್ಲ. ಅಷ್ಟದಿಗ್ಗಜರಲ್ಲಿ ನನ್ನ ಸಮಸ್ಯೆಗೆ ಪರಿಹಾರ ಕೊಡಲು ಯಾರೂ ಇಲ್ಲವೇ? ರಾಮಕೃಷ್ಣ, ನೀನಾದರೂ ನನ್ನ ಸಮಸ್ಯೆಗೆ ಪರಿಹಾರ ಕೊಡಬಲ್ಲೆಯಾ? ಖಂಡಿತ ನೀಡಬಲ್ಲೆ ಮಹಾಪ್ರಭುಗಳೇ. ಆದರೆ ನನಗೆ ನಿಖರ ಸಂಖ್ಯೆ ಬೇಕು. ನಾನಾದರೂ ನಿಖರ ಸಂಖ್ಯೆಯನ್ನೇ ಕೊಡುತ್ತೇನೆ ಮಹಾಪ್ರಭುಗಳೇ. ನೀನು ಹಾಗೆ ನಿಖರ ಸಂಖ್ಯೆ ಕೊಡುತ್ತಿದ್ದರೆ ನಿನಗೆ ರಾಜ ಶಿಕ್ಷೆ ಖಂಡಿತ ನೆನಪಿರಲಿ. ಆಯಿತು ಮಹಾಪ್ರಭುಗಳೇ. ನಿನಗೆ 2 ದಿನಗಳ ಕಾಲಾವಕಾಶ ಕೊಡುತ್ತಿದ್ದೇನೆ. 3ನೇ ದಿನ ಬಂದು ನೀನು ನನಗೆ ಕಾಗೆಗಳ ನಿಖರ ಸಂಖ್ಯೆ ಹೇಳಬೇಕು. ಆಯಿತು ಮಹಾಪ್ರಭುಗಳೇ. ಸಭೆ ಇಂದಿಗೆ ಮುಕ್ತಾಯ. ತೆನಾಲಿ ಇವತ್ತು ಸರಿಯಾಗಿ ಸಿಗಾಕೊಂಡ. ಮಹಾರಾಜರು ಯಾವಾಗಲೂ ಅವನ್ನೇ ಹೋಗ್ಲಿ ಹೋಗ್ಲಿ ಭೇಷ್ ಭೇಷ್ ಅಂತಿದ್ರು. ಈಗ ಹೌದು ಹೌದು, ನಮ್ಮ ಬಹುದಿನದ ಆಸೆಯಿಂದ ಈಡೇರಿತು. ನಾನೇ ಬುದ್ಧಿವಂತ ಅಂತ ಇರ್ತಾನೆ. ಈಗ ಅವನ್ಗೆ ಬೇರೆ ದಾರಿನೇ ಇಲ್ಲ, ಸರಿಯಾದ ಶಿಕ್ಷೆ ಅನುಭವಿಸ್ತಾನೆ. ಹೌದು ಹೌದು, ಸಮಯ ಮೀರುತ್ತಿದೆ, ಬನ್ನಿ ಹೋಗೋಣ. ಬನ್ನಿ ಹೋಗೋಣ. 3ನೆಯ ದಿವಸ. ಬಂದ ನೋಡು. ಏನು ತೆನಾಲಿ, ಕಾಗೆಗಳ ಎಣಿಕೆ ಸಿದ್ಧವೇ? ಸಿದ್ಧವೇ ಮಹಾಪ್ರಭುಗಳೇ. ನಮ್ಮ ಸಾಮ್ರಾಜ್ಯದಲ್ಲಿ 1,59,912 ಕಾಗೆಗಳಿದ್ದಾವೆ. ನಿಜವೇ ರಾಮಕೃಷ್ಣರೇ? ನಿಜವೇ ನಿಜವೇ ಮಹಾಪ್ರಭುಗಳೇ. ಒಂದು ವೇಳೆ ನಿನ್ನ ಎಣಿಕೆ ತಪ್ಪು ಎಂದು ಕಂಡು ಬಂದರೆ ಆಗ? ನನ್ನ ಎಣಿಕೆಯಲ್ಲಿ ತಪ್ಪು ಕಂಡು ಬರಲು ಸಾಧ್ಯವೇ ಇಲ್ಲ. ಒಂದು ವೇಳೆ ನನ್ನ ಎಣಿಕೆಯಲ್ಲಿ ತಪ್ಪು ಕಂಡು ಬಂದರೂ ಅದಕ್ಕೊಂದು ಬಲವಾದ ಕಾರಣವಿರುವುದು. ಏನು ಅಂತಹ ಬಲವಾದ ಕಾರಣ ರಾಮಕೃಷ್ಣರೇ? ಅದೇನು ಎಂದರೆ, ಕಾಗೆಗಳ ಎಣಿಕೆಯಲ್ಲಿ ಹೆಚ್ಚು ಕಂಡು ಬಂದರೆ ನಮ್ಮ ಸಾಮ್ರಾಜ್ಯದ ಕಾಗೆಗಳನ್ನು ನೋಡಲು ಬೇರೆ ಸಾಮ್ರಾಜ್ಯದ ಬಂಧು ಕಾಗೆಗಳು ಬಂದಿರಬಹುದು. ಇಲ್ಲವಾದರೆ ನಮ್ಮ ಸಾಮ್ರಾಜ್ಯದ ಕಾಗೆಗಳು ಬೇರೆ ಸಾಮ್ರಾಜ್ಯದ ಬಂಧು ಕಾಗೆಗಳನ್ನು ನೋಡಲು ಹೋಗಿರಬಹುದು. ಶಭಾಷ್ ರಾಮಕೃಷ್ಣ, ಪ್ರಸನ್ನನಾದೆ. ಧನ್ಯೋಸ್ಮಿ ಮಹಾಪ್ರಭುಗಳೇ. ತೆಗೆದುಕೋ, ನನ್ನ ಮುತ್ತಿನ ಹಾರವನ್ನು ನಿನಗೆ ಉಡುಗೊರೆಯಾಗಿ ಕೊಡುತ್ತಿದ್ದೇನೆ. ಮಹಾಪ್ರಭು, ಹಾಗಲಿ. ನಾನಿನ್ನು ನಿರ್ಗಮಿಸಬಹುದೇ? ಹಾಗಲಿ. ದೃಶ್ಯ 2. ತುಂಬಾ ಚೆನ್ನಾಗಿತ್ತು. ಮಾವಿನ ಹಣ್ಣು ಕೊಟ್ಟವನ ಚೆನ್ನಾಗಿತ್ತು. ಓಹೋ ಬ್ರಾಹ್ಮಣೋತ್ತಮರೇ, ನಿಮ್ಮ ದರ್ಶನ ಭಾಗ್ಯದಿಂದ ಜೀವನ ಪಾವನ. ಏನೋ ಚೀಲ ತುಂಬ ಕಾಣಿಸ್ತಾ ಇದೆ. ಏನೂ ಇಲ್ಲ ಕಣೆಯ. ರಾಮಕೃಷ್ಣರೇ, ಅರಮನೆಯಲ್ಲಿ ರಾಜರ ತಾಯಿಯ ತಿಥಿ ಕಾರ್ಯವನ್ನು ಮುಗಿಸಿ ಬರುತ್ತಿದ್ದೇವೆ. ಮತ್ತೇನೋ ಚೀಲ ಫಳಫಳ ಅಂತ ಹೊಳಿತಾ ಇದೆ. ಅದೇನೂ ಇಲ್ಲ ತೆನಾಲಿ. ಮಹಾರಾಣಿ ಸಾಯಕ್ಕೂ ಮುಂಚೆ ಬ್ರಾಹ್ಮಣರಿಗೆ ಮಾವಿನ ಹಣ್ಣುಗಳನ್ನು ದಾನ ಮಾಡಬೇಕು ಎಂದು ಆಸೆ ಪಟ್ಟರು. ಅದು ಈಡೇರಲಿಲ್ಲ. ಅದಕ್ಕೆ ಮಹಾರಾಜರು ನಮ್ಮನ್ನು ಕರೆಸಿ ಪರಿಹಾರ ಕೇಳಿದರು. ನಾವು ತೋಚಿದ ಅತಿ ಚಿಕ್ಕ ಪರಿಹಾರವನ್ನು ಸೂಚಿಸಿದೆವು ಅಷ್ಟೇ. ಏನದು ಅತಿ ಚಿಕ್ಕ ಪರಿಹಾರ? ಅದೇನೂ ಇಲ್ಲ ತೆನಾಲಿ. ಮಾವಿನ ಹಣ್ಣುಗಳನ್ನು ಬದಲಾಗಿ ಬಂಗಾರದ ಮಾವಿನ ಹಣ್ಣುಗಳನ್ನು ಕೊಟ್ಟರೆ ಪ್ರಾಯಶ್ಚಿತ್ತವಾಗುತ್ತೆ ಅಂತ ಹೇಳಿದ್ದಕ್ಕೆ ಮಹಾರಾಜರು ಸಂತೋಷದಿಂದ ಕೊಟ್ಟರು. ನೋಡ್ದ ಬಂಗಾರಿ ಮಾವೇನು? ಓಹೋ, ಇದಾ ವಿಷಯ? ಹೌದು ಹೌದು, ಹೇಳಲು ಮರೆತೇ ಬಿಟ್ಟೆ. ನಾಳೆ ನನ್ನ ತಾಯಿಯವರ ತಿಥಿ ಇದೆ. ನೀವೆಲ್ಲರೂ ಪೂಜ್ಯರು. ತಾವೆಲ್ಲರೂ ದಯಮಾಡಿ ನನ್ನ ಮನೆಗೆ ಪಾದ ಬೆಳೆಸಬೇಕು. ತಾವೆಲ್ಲರೂ ಬಂದರೆ ನನ್ನ ಕೈಲಾದ ಚಿಕ್ಕ ಸೇವೆಯನ್ನು ನಾನು ಮಾಡುತ್ತೇನೆ. ತಪ್ಪದೆ ಬರ್ತೀರಲ್ಲ? ಖಂಡಿತ ಬರ್ತೇವೆ.
ತಮ್ಮ ಬರುವಿಕೆಗಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿರುತ್ತೇನೆ. ನಾನಿನ್ನು ಹೊರಡುತ್ತೇನೆ. ಮಹಾರಾಜರು ತೆನಾಲಿಗೆ ಬೇಷ್ ಬೇಷ್ ಅಂತ ಎಷ್ಟು ಬಹುಮಾನಗಳನ್ನು ಕೊಟ್ಟಿದ್ದಾರೆ. ಅದನ್ನ ನಾವು ನಾಳೆ ಲೂಟಿ ಮಾಡೋಣ. ಬನ್ನಿ ಬನ್ನಿ. ಮರುದಿನ ತೆನಾಲಿರಾಮನ ಮನೆಯಲ್ಲಿ ಭೋಜನವಾದ ನಂತರ ಪರಮಾತ್ಮ ತೃಪ್ತಿಯಾದ ನನ್ ಕಾಣ್ತದೆ. ಹೌದು ಹೌದು, ಸಂತೃಪ್ತಿ ಆಯ್ತು. ಇನ್ನು ನಾವು ಹೊರಡಬಹುದೇ? ಏ ಇರಯ್ಯ, ಸಿಗ್ಬೇಕಾಗ್ರೋ ಸಿಗ್ತೇ ಇಲ್ಲ. ಏನು ಕುಶಲ, ಒಳ್ಳೆ ಬಹುಮಾನ ಸಿದ್ಧವೇ? ಸಿದ್ಧವೇ ಸಿದ್ಧವೇ ರಾಮಕೃಷ್ಣರೇ, ತೆಗೆದುಕೊಳ್ಳಿ. ಹೋಗಿ ಮುಂಬಾಗಿಲನ್ನು ಭದ್ರವಾಗಿ ಮುಚ್ಚಿ. ಆಯ್ತು ಆಯ್ತು. ಇದೇನಿದು ರಾಮಕೃಷ್ಣರೇ? ಏನಿಲ್ಲ ಪೂಜ್ಯರೇ, ನನ್ನ ತಾಯಿಯವರಿಗೆ ಸಂಧಿವಾತ ಇತ್ತು. ಅವರು ಯಾವಾಗಲೂ ಕಾದ ಕಬ್ಬಿಣದ ಸಲಾಕೆಯಿಂದ ಬಿಸಿ ಮುಟ್ಟಿಸು ಎನ್ನುತ್ತಿದ್ದರು. ಆದರೆ ಅದು ಕೈಗೂಡಲೇ ಇಲ್ಲ. ಇಂದು ನೀವೆಲ್ಲರೂ ನನ್ನ ಮಾತೃ ಸ್ವರೂಪಿಗಳು. ತಾವೆಲ್ಲರೂ ದಯಮಾಡಿ ಒಂದೊಂದು ಬರೆ ಎಳಿಸಿಕೊಳ್ಳಬೇಕಷ್ಟೇ. ದಯವಿಟ್ಟು ಬನ್ನಿ. ಬೇಡ ರಾಮಕೃಷ್ಣ, ಬೇಡ ರಾಮಕೃಷ್ಣ. ಅಯ್ಯೋ ಬಿಟ್ಬಿಡಿ ಬಿಟ್ಬಿಡಿ, ಅಯ್ಯೋ ಬಿಟ್ಟುಬಿಡಿ ಬಿಟ್ಟುಬಿಡಿ, ಅಯ್ಯೋ 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 ಬಿಡಿ ಬಿಡಿ ಬಿಡಿ, ಅಯ್ಯೋ ಬಿಡಿ ನನ್ನ ಟೋಪಿ ಅಯ್ಯೋ 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 ಬಿಡಿ ಬಿಡಿ. ರಾಮಕೃಷ್ಣರೇ, ನಮ್ಮನ್ನು ದಯವಿಟ್ಟು ಬಿಟ್ಟಬಿಡು. ನಮ್ಮ ಯಾವ ತಪ್ಪಿಗೆ ಈ ಶಿಕ್ಷೆ? ಮಹಾರಾಜರ ಬಳಿ ಚಿನ್ನದ ಮಾವಿನ ಹಣ್ಣನ್ನು ಪಡೆದುಕೊಂಡು ತಮ್ಮ ಸ್ವಾರ್ಥಕ್ಕೆ ಬಳಸುವುದು ತಪ್ಪಲ್ಲವೇ? ಹಿಂದೆ ಮಹಾರಾಜರ ಬಳಿ ಪಡೆದ ಚಿನ್ನದ ಮಾವಿನ ಹಣ್ಣನ್ನು ಹಿಂತಿರುಗಿಸಿ ಕೊಡಬೇಕು. ಇಲ್ಲವಾದರೆ ನನ್ನ ಸಲಾಕೆಯ ರುಚಿಯನ್ನು ನೀವೆಲ್ಲರೂ ಮತ್ತೊಮ್ಮೆ ನೋಡಬೇಕಾಗುತ್ತದೆ. ಹಿಂದೆ ಕೊಡ್ತೀವಿ, ಮೊದಲು ನಿನ್ ಬಾಗಿಲು ತೆಗಿಯ. ಹೊರಡಿ. ದೃಶ್ಯ 3. ಇದೇನಿದು? ಇಂದು ಸಮಯವೇ ಸಾಗುತ್ತಿಲ್ಲವಲ್ಲ, ಏನು ಮಾಡುವುದು? ಇರಲಿ, ಅರಮನೆಯನ್ನು ಒಮ್ಮೆ ಸುತ್ತು ಹಾಕಿಕೊಂಡು ಬರೋಣ. ವಾ ನಮ್ಮ ಶ್ರೀಕೃಷ್ಣ ದೇವರಾಯ ಮಹಾರಾಜರ ಕಲಾಭಿವೃದ್ಧಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಇದೇನಿದು? ಎಲ್ಲರೂ ಅಡ್ಡಾಡುವ ಜಾಗದಲ್ಲಿ ಇಂತಹ ಚಿತ್ರವಿದೆಯಲ್ಲ. ಈ ಚಿತ್ರವು ಯಾಕೋ ಅರಮನೆಗೆ ಶೋಭೆ ತರುತ್ತಿಲ್ಲ. ಇದಕ್ಕೇನಾದರೂ ಒಂದು ಗತಿ ಕಾಣಿಸಬೇಕು. ಏನು ಮಾಡುವುದು? ರಾಮಕೃಷ್ಣರೇ, ಇದೇನು ಮಾಡಿದಿರಿ? ನಮ್ಮ ಮಹಾರಾಜರ ಪ್ರಿಯವಾದ ಚಿತ್ರಕ್ಕೆ ಮಸಿ ಬಳಿದಿರಲ್ಲ. ಮಹಾಮಂತ್ರಿಗಳೇ, ಆ ಚಿತ್ರವು ಯಾಕೋ ಅರಮನೆಗೆ ಶೋಭೆ ತರುತ್ತಿಲ್ಲ. ಅದಕ್ಕಾಗಿಯೇ ನಾನು ಹಾಗೆ ಮಾಡಿದೆ. ಅದು ಏನಾದರೂ ಆಗಲಿ, ಅದು ನಮ್ಮ ಮಹಾರಾಜರ ಪ್ರಿಯವಾದ ಚಿತ್ರ. ನೀವು ಹೀಗೆ ಮಸಿ ಬಳಿಯುವುದು ಸರಿಯೇ? ಮಹಾಮಂತ್ರಿಗಳೇ, ಅದು ಏನಿದು ವಿಚಿತ್ರವಾದ ಪ್ರಲಾಪ? ಬಹಳ ಸಂತೋಷದಿಂದ ಈ ಒಂದು ಚಿಕ್ಕ ವಿಷಯನ್ನು ಸಾಕು, ಆ ರಾಮಕೃಷ್ಣ ಕಥೆಯನ್ನು ಮುಗಿಸೋನು. ಏನು ಮಾಡೋಣ? ಈ ವಿಷಯವನ್ನು ಮಹಾರಾಜರಿಗೆ ತಲುಪಿಸಿ ರಾಮಕೃಷ್ಣನಿಗೆ ಸರಿಯಾದ ಶಿಕ್ಷೆ ಹಾಕ್ಸೋಣ. ಏನಂತೀರಾ? ಆಗಲಿ. ಬನ್ನಿ. ಮಹಾರಾಜರೇ, ಏನಾಯ್ತು ಪಂಡಿತರೇ? ಆಗತವಾಗಿದೆ. ಏನಾಯ್ತು? ಮಹಾರಾಜರೇ, ನಿಮ್ಮ ಪ್ರಿಯವಾದ ಚಿತ್ರಕ್ಕೆ ರಾಮಕೃಷ್ಣ ಮಸಿ ಬಳಿದಿದ್ದಾನೆ. ಏನು? ಆ ರಾಮಕೃಷ್ಣ ಅಂತ ಕೆಲಸ ಮಾಡಿದಾನೆ? ಹೌದು. ಕರೆಸಿರಿ ಅವನನ್ನು. ಬನ್ರೋ, ಇವತ್ತು ರಾಮಕೃಷ್ಣನ ಕತೆ ಮುಗೀತಷ್ಟೇ. ರಾಮಕೃಷ್ಣರೇ, ನಿಮ್ಮನ್ನು ಮಹಾರಾಜರು ನೆನಪಿಸಿಕೊಳ್ಳುತ್ತಿದ್ದಾರೆ. ಹೋಗಿ. ಏನು ರಾಮಕೃಷ್ಣ, ಏನು ನಿನ್ನ ಈ ಉದ್ದಟತನ? ಮಹಾರಾಜರೇ, ಆ ಚಿತ್ರವು ಯಾಕೋ ಅರಮನೆಗೆ ಶೋಭೆ ತರುತ್ತಿಲ್ಲ. ಅದಕ್ಕೆ ನಾನು ಅದಕ್ಕೆ ಮಸಿ ಬೆಳೆದೆ. ಅದೇನೇ ಇರಲಿ, ಕುಂತಲ ದೇಶದಿಂದ ತರಿಸಿರುವ ನನ್ನ ಪ್ರಿಯವಾದ ಚಿತ್ರವದು. ಅದಕ್ಕೆ ನಿನ್ನ ಮಸಿ ಬಳಿಯುವುದು ಸರಿಯೇ? ಮಹಾರಾಜರೇ, ಅದು ಸತ್ತು. ಇನ್ನು ಮುಂದೆ ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಇಲ್ಲಿಂದ ಹೊರಡು. ಮಹಾರಾಜರೇ, ಹೊರಡಷ್ಟೇ.
4-5 ದಿನಗಳ ನಂತರ ಸಭೆ ಎಂದಿಗೆ ಪ್ರಾರಂಭವಾಗಲಿ. ಇದೇನಿದು, ಈ ತೆನಾಲಿ ಕಾಣಿಸಿಕೊಳ್ಳುತ್ತಿಲ್ಲವಲ್ಲ? ಮಹಾರಾಜರೇ, ಮೊನ್ನೆ ತಾವು ಆ ರಾಮಕೃಷ್ಣನಿಗೆ ಕೋಪದಲ್ಲಿ ಮುಖ ತೋರಿಸಬೇಡ ಎಂದಿದ್ದೀರಿ. ಅದಕ್ಕೆ ಅವನು ಇಂದು ಹಾಜರಾಗಲೇ ಇಲ್ಲ. ಇಂಥ ಕೆಲಸವಾಯ್ತಲ್ಲ, ಈಗ ಏನು ಮಾಡುವುದು? ಯಾರಲ್ಲಿ? ಯಾರು ಇವನನ್ನು ಒಳಗೆ ಬಿಟ್ಟಿದ್ದು? ಏನು ನಡೆಯುತ್ತಿದೆ ಈ ರಾಜ್ಯಸಭೆಯಲ್ಲಿ? ಯಾರಯ್ಯ ನೀನು? ಇವನನ್ನು ಹೊರಗೆ ಕಳಿಸಿ. ಯಾರು ಇವನನ್ನು ಒಳಗೆ ಬಿಟ್ಟಿದ್ದು? ಯಾರು ನೀನು? ಇದೇನು ನಿನ್ನ ಈ ವಿಚಿತ್ರವಾದ ವೇಷ? ಆಟದವನೋ ಅಥವಾ ನಾಟಕದವನೋ? ಮಹಾಪ್ರಭುಗಳೇ, ನಾನು ಆಟದವನು ಅಲ್ಲ, ನಾಟಕದವನು ಅಲ್ಲ. ನಾನು ನಿಮ್ಮ ಸೇವಕ ತೆನಾಲಿ ರಾಮಕೃಷ್ಣ. ಏನು? ತೆನಾಲಿ ರಾಮಕೃಷ್ಣನೇ? ಇದೇನು ನಿನ್ನ ಈ ವಿಚಿತ್ರವಾದ ವೇಷ? ಮಹಾರಾಜರೇ, ನಿನ್ನೆ ತಾವು ಕೋಪದಲ್ಲಿ ನನಗೆ ಮುಖ ತೋರಿಸಬೇಡ ಎಂದು ಹೇಳಿದ್ದೀರಿ. ತಮ್ಮ ಆಜ್ಞೆಯನ್ನು ಪಾಲಿಸುವುದು ನನ್ನ ಧರ್ಮ. ಹಾಗೆಯೇ ರಾಜಸ್ಥಾನಕ್ಕೆ ಬಂದು ನನ್ನ ಸೇವೆ ಸಲ್ಲಿಸುವುದು ನನ್ನ ಕರ್ತವ್ಯ. ಅದಕ್ಕಾಗಿಯೇ ಈ ವಿಚಿತ್ರ ವೇಷ. ಭೇಷ್ ರಾಮಕೃಷ್ಣ, ಭೇಷ್. ಇನ್ನು ಮುಂದೆ ನಿನ್ನ ಈ ವಿಚಿತ್ರವಾದ ವೇಷ ಬೇಕಿಲ್ಲ. ನಿನ್ನ ಮುಖವನ್ನು ನಮಗೆ ತೋರಿಸಬಹುದು. ಧನ್ಯೋಸ್ಮಿ ಮಹಾಪ್ರಭುಗಳೇ. ನಿನ್ನ ಬುದ್ಧಿವಂತಿಕೆ ನಾವು ಮೆಚ್ಚಿದ್ದೇವೆ. ತೆಗೆದುಕೋ ಈ ಚಿಕ್ಕ ಕಾಣಿಕೆ. ಧನ್ಯವಾದಗಳು ಮಹಾಪ್ರಭು. ಆಗಲಿ.